ವೆಲ್ಕಮ್ ಟು ಸಿಎಸ್ಆರ್ ಸೆಂಟರ್. ಸಿಎಸ್ಆರ್ ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವು ಇನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ಎಲ್ಲಾ ಹೊಸ ವಿಡಿಯೋಗಳನ್ನ ನೀವು ನೋಡೋದಕ್ಕೋಸ್ಕರ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ವಿಡಿಯೋಗಳು ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸಿಎಸ್ಆರ್ ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ನೋಡೋಣ ಇಂಗ್ಲಿಷ್ ಗ್ರಾಮರ್ ನಲ್ಲಿ ಕಾಂಪ್ಲೆಕ್ಸ್ ಸೆಂಟೆನ್ಸ್ ಮತ್ತು ಕಾಂಪೌಂಡ್ ಮತ್ತು ಕಾಂಪ್ಲೆಕ್ಸ್ ಸೆಂಟೆನ್ಸ್ ಅಂದ್ರೆ ಏನು ಅಂತ ನೀವಿಲ್ಲಿ ನೋಡ್ತಾ ಇರಬಹುದು. ಕಾಂಪ್ಲೆಕ್ಸ್ ಸೆಂಟೆನ್ಸ್ ಅಂದ್ರೆ ಏನು ಅಂತ. A complex sentence is made up of an independent clause and one or more dependent clauses connected to it. A dependent clause is similar to an independent clause or complete sentence. A complex sentence is made up of an independent clause and one or more dependent clause connected to it. ಒಂದು ಡಿಪೆಂಡೆಂಟ್ ವರ್ಬ್, ಇನ್ನೊಂದು ಇಂಡಿಪೆಂಡೆಂಟ್ ವರ್ಬ್. ಇಲ್ಲಿ ಎರಡು ವರ್ಬ್ ಗಳನ್ನ ನಾವು ನೋಡಬಹುದು. ಎರಡು ವರ್ಬ್ ಗಳು ಸಹ ಒಂದಕ್ಕೊಂದು ಕನೆಕ್ಟ್ ಆಗಿರುತ್ತೆ. ಎರಡು ಲೈನ್ ಗಳು ಸೇರಿ ಇಲ್ಲಿ ಒಂದು ಸೆಂಟೆನ್ಸ್ ಕಂಪ್ಲೀಟ್ ಆಗ್ತಾ ಇದೆ. ಎ ಡಿಪೆಂಡೆಂಟ್ ಕ್ಲಾಸ್ ಇಸ್ ಸಿಮಿಲರ್ ಟು ಎನ್ ಇಂಡಿಪೆಂಡೆಂಟ್ ಕ್ಲಾಸ್ ಆರ್ ಕಂಪ್ಲೀಟ್ ಸೆಂಟೆನ್ಸ್. ಡಿಪೆಂಡೆಂಟ್ ವರ್ಬ್ ಏನಿರುತ್ತೆ ಅದು ಇಂಡಿಪೆಂಡೆಂಟ್ ವರ್ಬ್ ಗೆ ಕನೆಕ್ಟ್ ಆಗಿರಬಹುದು ಅಥವಾ ಇಂಡಿಪೆಂಡೆಂಟ್ ವರ್ಬ್ ಡಿಪೆಂಡೆಂಟ್ ವರ್ಬ್ ಗೆ ಕನೆಕ್ಟ್ ಆಗಿರಬಹುದು. ಅಂದ್ರೆ ಇಲ್ಲಿ ನಾವು ಸಿಂಪಲ್ ಆಗಿ ನೋಡೋದಾದ್ರೆ ಎರಡು ವರ್ಬ್ ಗಳು, ಎರಡು ಲೈನ್ ಗಳು ಸೇರಿ ಇಲ್ಲಿ ಒಂದು ಸೆಂಟೆನ್ಸ್ ಕಂಪ್ಲೀಟ್ ಆಗ್ತಾ ಇದೆ. ಎರಡು ವರ್ಬ್ ಗಳನ್ನ ನಾವು ಈ ವಾಕ್ಯದಲ್ಲಿ ನೋಡಬಹುದು. ಆ ಎರಡು ವರ್ಬ್ ಗಳು ಒಂದಕ್ಕೊಂದು ಸಂಬಂಧ ಇರುತ್ತೆ. ಆ ರೀತಿಯಾದ ಸೆಂಟೆನ್ಸ್ ಗಳನ್ನ ನಾವಿಲ್ಲಿ ಕಾಂಪ್ಲೆಕ್ಸ್ ಸೆಂಟೆನ್ಸ್ ಅಂತ ಹೇಳಿ ಕರಿತೀವಿ. ಎಕ್ಸಾಂಪಲ್ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ. ಇಲ್ಲಿ ನೀವು ನೋಡಬಹುದು ಆಫ್ಟರ್, ಆಲ್ದೋ, ಆಸ್, ಬಿಕಾಸ್ ಇವುಗಳನ್ನ ನಾವಿಲ್ಲಿ ಸಬಾರ್ಡಿನೇಟಿಂಗ್ ಕಂಜಂಕ್ಷನ್ಸ್ ಅಂತೇಳಿ ಕರಿತೀವಿ. ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ನೋಡಿದ್ವಿ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ಸ್ ಯಾವ ರೀತಿಯಾಗಿ ಕಾಂಪೌಂಡ್ ಸೆಂಟೆನ್ಸ್ ಗಳಲ್ಲಿ ಯೂಸ್ ಆಗುತ್ತೆ. ಅದೇ ರೀತಿಯಾಗಿ ಸಬಾರ್ಡಿನೇಟಿಂಗ್ ಕಂಜಂಕ್ಷನ್ಸ್ ಗಳನ್ನ ನಾವಿಲ್ಲಿ ಕಾಂಪ್ಲೆಕ್ಸ್ ಸೆಂಟೆನ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್ ನಾವಿಲ್ಲಿ ನೋಡೋದಾದ್ರೆ ನೀವಿಲ್ಲಿ ನೋಡಬಹುದು ವೆನೆವರ್ ಪ್ರೈಸ್ ಗೋಸ್ ಅಪ್ ಕಸ್ಟಮರ್ಸ್ ಬೈ ಲೆಸ್ ಪ್ರಾಡಕ್ಟ್ಸ್. ವೆನೆವರ್ ಸಬಾರ್ಡಿನೇಟಿಂಗ್ ಕಂಜಂಕ್ಷನ್. ನೆಕ್ಸ್ಟ್ ಕ್ಲಾಸ್ ಗಳಲ್ಲಿ ನಾವು ನೋಡ್ತಾ ಹೋಗೋಣ ಕಂಜಂಕ್ಷನ್ಸ್ ಅಂದ್ರೆ ಏನು, ಕಂಜಂಕ್ಷನ್ಸ್ ಅಲ್ಲಿ ನಾವು ಎಷ್ಟು ಭಾಗಗಳನ್ನಾಗಿ ಮಾಡ್ತೀವಿ ಮತ್ತು ಅವು ಯಾವುದು ಅಂತ. ನಾನಿಲ್ಲಿ ಕೆಲವೇ ಎಕ್ಸಾಂಪಲ್ ಗಳನ್ನ ನಿಮ್ಗೆ ತೋರಿಸ್ತಾ ಇದ್ದೀನಿ. ವೆನೆವರ್ ಸಹ ಇಲ್ಲಿ ಸಬಾರ್ಡಿನೇಟಿಂಗ್ ಕಂಜಂಕ್ಷನ್ ಆಗಿದೆ. ನಂತರ ಗೋಸ್ ಮತ್ತು ಬೈ ನಾವಿಲ್ಲಿ ವರ್ಬ್ ಅಂತೇಳಿ ಗುರುತಿಸ್ತೀವಿ. ವೆನೆವರ್ ಪ್ರೈಸ್ ಗೋಸ್ ಅಪ್ ಕಸ್ಟಮರ್ಸ್ ಬೈ ಲೆಸ್ ಪ್ರಾಡಕ್ಟ್ಸ್. ಯಾವುದೇ ಒಂದು ವಸ್ತುವಿನ ಬೆಲೆ ಹೆಚ್ಚಾದಂತೆ ಕಸ್ಟಮರ್ಸ್ ಬೈ ಲೆಸ್ ಪ್ರಾಡಕ್ಟ್ಸ್, ಗ್ರಾಹಕರು ಕಡಿಮೆ ವಸ್ತುಗಳನ್ನ ಖರೀದಿ ಮಾಡ್ತಾರೆ ಅಂತ. ಎರಡು ಸೆಂಟೆನ್ಸ್ ಗಳು ಸೇರಿ ಒಂದು ಸೆಂಟೆನ್ಸ್ ಇಲ್ಲಿ ಕಂಪ್ಲೀಟ್ ಆಗಿದೆ. ವೆನೆವರ್ ಸಬಾರ್ಡಿನೇಟಿಂಗ್ ಕಂಜಂಕ್ಷನ್ ನಾವಿಲ್ಲಿ ಯೂಸ್ ಮಾಡಿದೀವಿ. ನಂತರ ಕಾಮಾ ಸಹ ನಾವಿಲ್ಲಿ ಯೂಸ್ ಮಾಡಿದ್ದೀವಿ. ನಂತರ ಎರಡು ವರ್ಬ್ ಗಳು ಇಲ್ಲಿ ನಾವು ನೋಡಬಹುದು. ಎರಡು ಸೆಂಟೆನ್ಸ್ ಗಳು ಇಲ್ಲಿ ಒಂದಕ್ಕೊಂದು ಕನೆಕ್ಟ್ ಆಗಿದೆ. ಈ ರೀತಿಯಾದ ಸೆಂಟೆನ್ಸ್ ಗಳನ್ನ ನಾವಿಲ್ಲಿ ಕಾಂಪ್ಲೆಕ್ಸ್ ಸೆಂಟೆನ್ಸ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಎಕ್ಸಾಂಪಲ್ ನೀವಿಲ್ಲಿ ನೋಡಬಹುದು. ಯು ಶುಡ್ ಟೇಕ್ ಯುವರ್ ಕಾರ್ ಇನ್ ಫಾರ್ ಎ ಸರ್ವಿಸ್ ಬಿಕಾಸ್ ಇಟ್ಸ್ ಸ್ಟಾರ್ಟಿಂಗ್ ಟು ಮೇಕ್ ವಿಯರ್ಡ್ ನಾಯ್ಸಸ್. ನೀವಿಲ್ಲಿ ನೋಡಬಹುದು ಬಿಕಾಸ್ ಸಬಾರ್ಡಿನೇಟಿಂಗ್ ಕಂಜಂಕ್ಷನ್ ನಾವಿಲ್ಲಿ ಯೂಸ್ ಮಾಡಿದ್ದೀವಿ. ಕಾಮಾ ನಾವಿಲ್ಲಿ ಯೂಸ್ ಮಾಡಿದ್ದೀವಿ. ಟೇಕ್, ಸ್ಟಾರ್ಟಿಂಗ್, ಮೇಕ್ ಇವುಗಳನ್ನ ನಾವಿಲ್ಲಿ ವರ್ಬ್ ಅಂತೇಳಿ ಗುರುತಿಸ್ತೀವಿ. ಈ ಎರಡು ಸೆಂಟೆನ್ಸ್ ಗಳು ಸೇರಿ ಒಂದು ಸೆಂಟೆನ್ಸ್ ಕಂಪ್ಲೀಟ್ ಆಗಿದೆ. ಈ ರೀತಿಯಾದ ಸೆಂಟೆನ್ಸ್ ಗಳನ್ನ ನಾವು ಕಾಂಪ್ಲೆಕ್ಸ್ ಸೆಂಟೆನ್ಸ್ ಅಂತೇಳಿ ಗುರುತಿಸ್ತೀವಿ. ಇನ್ನೊಂದು ಎಕ್ಸಾಂಪಲ್ ಅನ್ನ ನಾವಿಲ್ಲಿ ನೋಡಬಹುದು. ನೆಕ್ಸ್ಟ್ ಎಕ್ಸಾಂಪಲ್ ನೀವಿಲ್ಲಿ ನೋಡಬಹುದು. ದ ಮ್ಯೂಸಿಯಂ ವಾಸ್ ವೆರಿ ಇಂಟ್ರೆಸ್ಟಿಂಗ್ ಆಸ್ ಐ ಎಕ್ಸ್ಪೆಕ್ಟೆಡ್. ಆಸ್ ನಾವಿಲ್ಲಿ ಸಬಾರ್ಡಿನೇಟಿಂಗ್ ಕಂಜಂಕ್ಷನ್ ಅಂತೇಳಿ ಗುರುತಿಸ್ತೀವಿ. ಎಕ್ಸ್ಪೆಕ್ಟೆಡ್ ವರ್ಬ್ ಅಂತೇಳಿ ಗುರುತಿಸ್ತೀವಿ. ಇನ್ನೊಂದು ಎಕ್ಸಾಂಪಲ್ ವೆನ್ ಶಿ ವಾಸ್ ಯಂಗರ್ ಶಿ ಬಿಲೀವ್ಡ್ ಇನ್ ಫೇರಿ ಟೇಲ್ಸ್. ವೆನ್ ಇಲ್ಲಿ ಸಬಾರ್ಡಿನೇಟಿಂಗ್ ಕಂಜಂಕ್ಷನ್ ಆಗುತ್ತೆ. ಬಿಲೀವ್ಡ್ ನಾವಿಲ್ಲಿ ವರ್ಬ್ ಅಂತೇಳಿ ಗುರುತಿಸ್ತೀವಿ. ಈ ಎಕ್ಸಾಂಪಲ್ಸ್ ನೀವಿಲ್ಲಿ ನೋಡಬಹುದು. ಸಬಾರ್ಡಿನೇಟಿಂಗ್ ಕಂಜಂಕ್ಷನ್ಸ್ ನಾವಿಲ್ಲಿ ಯೂಸ್ ಮಾಡಿದ್ದೀವಿ. ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ವರ್ಬ್ ಗಳು ಯೂಸ್ ಆಗಿರುವಂತಹ ಸೆಂಟೆನ್ಸ್ ಗಳು ಒಂದಕ್ಕೊಂದು ಕನೆಕ್ಟ್ ಆಗಿದೆ. ಎರಡು ಸೆಂಟೆನ್ಸ್ ಗಳು ಸೇರಿ ಒಂದು ಸೆಂಟೆನ್ಸ್ ಕಂಪ್ಲೀಟ್ ಆಗಿದೆ. ನಂತರ ನೆಕ್ಸ್ಟ್ ನೀವಿಲ್ಲಿ ನೋಡಬಹುದು ಸಬಾರ್ಡಿನೇಟಿಂಗ್ ಕಂಜಂಕ್ಷನ್ ನಾವಿಲ್ಲಿ ಯೂಸ್ ಮಾಡಿದ್ದೀವಿ. ನಂತರ ಒಂದು ವರ್ಬ್ ಅನ್ನ ನಾವು ಈ ಸೆಂಟೆನ್ಸ್ ಗಳಲ್ಲಿ ಯೂಸ್ ಮಾಡಿದ್ದೀವಿ. ಕಾಮಾ ನಾವಿಲ್ಲಿ ಯೂಸ್ ಮಾಡಿದ್ದೀವಿ. ಈ ರೀತಿಯಾದ ಸೆಂಟೆನ್ಸ್ ಗಳನ್ನ ನಾವಿಲ್ಲಿ ಕಾಂಪ್ಲೆಕ್ಸ್ ಸೆಂಟೆನ್ಸ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಸೆಂಟೆನ್ಸ್ ಕಾಂಪೌಂಡ್ ಕಾಂಪ್ಲೆಕ್ಸ್ ಸೆಂಟೆನ್ಸ್. ಈ ಕಾಂಪೌಂಡ್ ಕಾಂಪ್ಲೆಕ್ಸ್ ಸೆಂಟೆನ್ಸ್ ಆರ್ ಕಾಂಪ್ಲೆಕ್ಸ್ ಕಾಂಪೌಂಡ್ ಸೆಂಟೆನ್ಸ್ ಅಂತೇಳಿ ನಾವಿಲ್ಲಿ ಕರಿಬಹುದು. ಕಾಂಪೌಂಡ್ ಕಾಂಪ್ಲೆಕ್ಸ್ ಸೆಂಟೆನ್ಸ್ ಇಸ್ ಎ ಮಿಕ್ಸ್ಚರ್ ಆಫ್ ದ features of compound and complex sentences in one sentence
So it must contain at least two independent clause and at least one dependent clause. ಕಾಂಪೌಂಡ್ ಮತ್ತು ಕಾಂಪ್ಲೆಕ್ಸ್ ಸೆಂಟೆನ್ಸ್ ನೀವು ಇಲ್ಲಿ ನೋಡಬಹುದು. ಇಲ್ಲಿ ಕಾಂಪೌಂಡ್ ಸೆಂಟೆನ್ಸ್ ಅಂದ್ರೆ ಏನು ಅಂತ ನಾವಿಲ್ಲಿ ನೋಡಿದ್ವಿ. ಕಾಂಪ್ಲೆಕ್ಸ್ ಸೆಂಟೆನ್ಸ್ ಅಂದ್ರೆ ಏನು ಅಂತ ಸಹ ನಾವಿಲ್ಲಿ ನೋಡಿದ್ವಿ. ಕಾಂಪೌಂಡ್ ಸೆಂಟೆನ್ಸ್ ಮತ್ತು ಕಾಂಪ್ಲೆಕ್ಸ್ ಸೆಂಟೆನ್ಸ್ ಎರಡು ಸೆಂಟೆನ್ಸ್ ಗಳು ಸೇರಿ ಒಂದು ಸೆಂಟೆನ್ಸ್ ಆದಾಗ ಆ ರೀತಿಯಾದ ಸೆಂಟೆನ್ಸ್ ಗಳನ್ನ ನಾವಿಲ್ಲಿ ಕಾಂಪೌಂಡ್ ಕಾಂಪ್ಲೆಕ್ಸ್ ಸೆಂಟೆನ್ಸ್ ಅಥವಾ ಕಾಂಪ್ಲೆಕ್ಸ್ ಕಾಂಪೌಂಡ್ ಸೆಂಟೆನ್ಸ್ ಅಂತೇಳಿ ಕರಿತೀವಿ. ಕಾಂಪೌಂಡ್ ಕಾಂಪ್ಲೆಕ್ಸ್ ಅಥವಾ ಕಾಂಪ್ಲೆಕ್ಸ್ ಕಾಂಪೌಂಡ್ ಸೆಂಟೆನ್ಸ್ ಇಸ್ ಎ ಮಿಕ್ಸ್ಚರ್ ಆಫ್ ದ ಫ್ಯೂಚರ್ಸ್ ಆಫ್ ಕಾಂಪೌಂಡ್ ಅಂಡ್ ಕಾಂಪ್ಲೆಕ್ಸ್ ಸೆಂಟೆನ್ಸ್. ಮಿಕ್ಸ್ಚರ್ ಆಫ್ ದ ಕಾಂಪೌಂಡ್ ಅಂಡ್ ಕಾಂಪ್ಲೆಕ್ಸ್ ಸೆಂಟೆನ್ಸ್. ಒಂದು ಸೆಂಟೆನ್ಸ್ ಅಲ್ಲಿ ಕಾಂಪೌಂಡ್ ಸೆಂಟೆನ್ಸ್ ಮತ್ತು ಕಾಂಪ್ಲೆಕ್ಸ್ ಸೆಂಟೆನ್ಸ್ ಈ ಎರಡು ಸೆಂಟೆನ್ಸ್ ಗಳು ಇದ್ದಾಗ ಆ ಸೆಂಟೆನ್ಸ್ ಗಳನ್ನ ನಾವಿಲ್ಲಿ ಕಾಂಪೌಂಡ್ ಮತ್ತು ಕಾಂಪ್ಲೆಕ್ಸ್ ಸೆಂಟೆನ್ಸ್ ಅಂತೇಳಿ ಕರಿತೀವಿ. So it must contain at least two independent clause and at least one dependent clause. ಇಲ್ಲಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವರ್ಬ್ ಗಳನ್ನ ನಾವಿಲ್ಲಿ ನೋಡಬಹುದು. ಎಕ್ಸಾಂಪಲ್ ನಾವಿಲ್ಲಿ ನೋಡೋಣ. I know that you always wanted to become a writer, but I always wanted to become a doctor. ಈ ಸೆಂಟೆನ್ಸ್ ಅನ್ನ ನೀವು ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ವಾಂಟೆಡ್ ವರ್ಬ್, ಬಿಕಮ್ ಇಲ್ಲಿ ವರ್ಬ್ ಆಗಿದೆ. ವಾಂಟೆಡ್ ಮತ್ತು ಬಿಕಮ್ ವರ್ಡ್ ಗಳನ್ನ ನಾವಿಲ್ಲಿ ವರ್ಬ್ ಅಂತೇಳಿ ಗುರುತಿಸ್ತೀವಿ. ಸೇಮ್ ವರ್ಬ್ ಇಲ್ಲಿ ರಿಪೀಟ್ ಆಗಿದೆ. ಎರಡು ಸೆಂಟೆನ್ಸ್ ಗಳು ಸೇರಿ ಒಂದು ಸೆಂಟೆನ್ಸ್ ಆಗ್ತಾ ಇದೆ. ಕಾಂಪೌಂಡ್ ಸೆಂಟೆನ್ಸ್ ನಂತರ ಕಾಂಪ್ಲೆಕ್ಸ್ ಸೆಂಟೆನ್ಸ್. ಈ ರೀತಿಯಾದ ಸೆಂಟೆನ್ಸ್ ಗಳನ್ನ ನಾವಿಲ್ಲಿ ಕಾಂಪೌಂಡ್ ಕಾಂಪ್ಲೆಕ್ಸ್ ಸೆಂಟೆನ್ಸ್ ಅಥವಾ ಕಾಂಪ್ಲೆಕ್ಸ್ ಮತ್ತು ಕಾಂಪೌಂಡ್ ಸೆಂಟೆನ್ಸ್ ಅಂತೇಳಿ ನಾವಿಲ್ಲಿ ಕರಿಬಹುದು. ಇನ್ನೊಂದು ಎಕ್ಸಾಂಪಲ್ ನಾವಿಲ್ಲಿ ನೋಡಬಹುದು. ಐ ವಿಲ್ ಗೆಟ್ ಟು ವಾಚ್ ಟೆಲಿವಿಷನ್ ಬಟ್ ಫಸ್ಟ್ ಐ ಹ್ಯಾವ್ ಟು ಕ್ಲೀನ್ ಅಪ್ ದ ಡಿಶಸ್ ಆಫ್ಟರ್ ವಿ ಫಿನಿಶ್ ಈಟಿಂಗ್. ನೀವಿಲ್ಲಿ ನೋಡಬಹುದು ಗೆಟ್, ವಾಚ್, ಹ್ಯಾವ್, ಕ್ಲೀನ್, ಫಿನಿಶ್, ಈಟ್ ಈ ವರ್ಡ್ ಗಳನ್ನ ನಾವಿಲ್ಲಿ ವರ್ಬ್ ಅಂತೇಳಿ ಕರಿತೀವಿ. ಎಷ್ಟು ವರ್ಬ್ ಗಳನ್ನ ನಾವಿಲ್ಲಿ ಯೂಸ್ ಮಾಡಿದೀವಿ ನೀವು ನೋಡಬಹುದು. ಮೂರು ಸೆಂಟೆನ್ಸ್ ಗಳು ಸೇರಿ ಇಲ್ಲಿ ಒಂದು ಸೆಂಟೆನ್ಸ್ ಕಂಪ್ಲೀಟ್ ಆಗ್ತಾ ಇದೆ. ಕಾಮಾ ನಾವಿಲ್ಲಿ ಯೂಸ್ ಮಾಡಿದೀವಿ. ಈ ರೀತಿಯಾದ ಸೆಂಟೆನ್ಸ್ ಗಳನ್ನ ನಾವಿಲ್ಲಿ ಕಾಂಪೌಂಡ್ ಕಾಂಪ್ಲೆಕ್ಸ್ ಸೆಂಟೆನ್ಸ್ ಅಥವಾ ಕಾಂಪ್ಲೆಕ್ಸ್ ಕಾಂಪೌಂಡ್ ಸೆಂಟೆನ್ಸ್ ಅಂತೇಳಿ ಕರಿತೀವಿ.